ವೆಲ್ಕಮ್ ಟು ಹೈ ಲೈಫ್. ನಾನು ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಹೈ ಲೈಫ್ ಇರೋದೇ ಹೈ-ಫೈ ಫಂಡಾ ಸ್ಟೋರಿಗಳನ್ನ ನಿಮ್ಮ ಮುಂದಿಡೋದಿಕ್ಕೆ. ಹಾಗಿದ್ರೆ ಈ ಬಾರಿ ಯಾವ ಅದ್ದೂರಿ ಮದುವೆಯ ಸಂಭ್ರಮ ನೋಡ್ಲಿಕ್ಕೆ ಸಿಗುತ್ತೆ, ಸೂಪರ್ ಫ್ಯಾಷನ್ ಶೋನ ಝಲಕ್ ಸಿಗುತ್ತೆ, ಹಾಗೇನೆ ಟೇಸ್ಟಿ ಫುಡ್ ಫೆಸ್ಟಿವಲ್ನ ಅನಾವರಣವಾಗುತ್ತೆ. ಬನ್ನಿ ಅವೆಲ್ಲವನ್ನ ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಹೈ ಲೈಫ್. ಅಲ್ಲಿ ಫ್ಯಾಷನ್ ಲೋಕವೇ ಸೃಷ್ಟಿಯಾಗಿತ್ತು. ಸಖತ್ತಾದಂತಹ ಮ್ಯೂಸಿಕ್ಗೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಬೆಡಗಿರು ನಡೀತಾ ಇದ್ರೆ ಕಣ್ಣಿಗೆ ಹಬ್ಬವೇ ಸರಿ. ಅಂತಹ ಒಂದು ಫ್ಯಾಷನ್ ಶೋನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಹೀಗೆ ಒಬ್ಬರಿಗಿಂತ ಒಬ್ಬರು ಬಿನ್ನಾಣಗಿತ್ತಿಯರ ಬೆಕ್ಕಿನ ನಡಿಗೆ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ. ಅದರಲ್ಲೂ ವಿಭಿನ್ನವಾದ ಹೇರ್ ಸ್ಟೈಲ್. ಈ ಥಳುಕು ಬಳುಕಿನ ವಯ್ಯಾರದ ನಡಿಗೆ ಕಂಡುಬಂದದ್ದು ನಗರದ ಹೋಟೆಲ್ ಲಲಿತ್ ಅಶೋಕದಲ್ಲಿ ಮ್ಯಾಕ್ಸ್ ಶೋರೂಮ್ ಆಯೋಜಿಸಿದ ಮಿಸ್ ಬೆಂಗಳೂರು ಫ್ಯಾಷನ್ ಶೋದಲ್ಲಿ. ಫಸ್ಟ್ ರ್ಯಾಂಪ್ ವಾಕ್ ತುಂಬಾ ಚೆನ್ನಾಗಿತ್ತು, ಅಂದರೆ ಹೇಳೋಕ್ಕಾಗಲ್ಲ ಆ ಥರ ಇತ್ತು. ಆ್ಯಂಡ್ ಈ ಬಟ್ಟೆ ಎಲ್ಲ ಹಾಕ್ಕೊಂಡು ಅಲ್ಲಿ ಒಂದು ನಡೆದ್ರೆ ಒಂಥರ ನೀ ರಾಣಿ ಅನ್ನಿಸ್ತೀರ. ಐ ಮೀನ್ ಲೈಕ್ yes, the confidence, and you feel like the queen of the world when you wear these clothes and all. ಈ ಡ್ರೆಸ್ ಬಗ್ಗೆ ಇದು ಒಂದು ಅನಾರ್ಕಲಿ ಡ್ರೆಸ್ ಆ್ಯಂಡ್ ದುಪ್ಪಟ್ಟ ತುಂಬ ಗ್ರ್ಯಾಂಡ್ ಇದೆ. ಇಟ್ಸ್ ಇನ್ ಆರೆಂಜ್ ಮತ್ತು ಕೆಂಪು ಕಲರಲ್ಲಿದೆ. ಆ್ಯಂಡ್ ಕೂದಲಾನು ಸರಿ, ಜಡೆ ಆಮೇಲೆ ಹೂವು ಎಲ್ಲ ಒಂಥರ ಟಿಪಿಕಲ್ ಬೆಂಗಳೂರು ಹುಡುಗಿ ಅನಿಸುತ್ತಲ್ಲ, ಹಾಗೆ ಇದ್ದೀವಿ, ಹಾಗೆ ಕಾಣ್ತಾ ಇದ್ದೀವಿ. ಅಂದಹಾಗೆ ಇದು ಮಿಸ್ ಬೆಂಗಳೂರು ಫ್ಯಾಷನ್ ಶೋನ ಅಂತಿಮ ಹಂತವಾಗಿದ್ದು, ರ್ಯಾಂಪ್ ವಾಕ್ ಮಾಡಿದವರೆಲ್ಲ ಕಾಲೇಜು ವಿದ್ಯಾರ್ಥಿನಿಯರು. ಅದರಲ್ಲೂ 16 ಬೆಡಗಿಯರು ನಾ ಮುಂದು ತಾ ಮುಂದು ಅಂತ ಒಂದೊಂದು ಥೀಮ್ಗೂ ಒಂದೊಂದು ಬಟ್ಟೆ ತೊಟ್ಟು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದ್ರು. ಈ ಮ್ಯಾಕ್ಸ್ ಮಿಸ್ ಬ್ಯಾಂಗ್ಳೂರ್ ಈವೆಂಟ್ 3ನೇ ವರ್ಷ ಲಾಂಚ್ ಆಗಿದೆ. ಮ್ಯಾಕ್ಸ್ ಇಲ್ಲಿ ಬೆಂಗಳೂರಿನಲ್ಲಿ 12 ಔಟ್ಲೆಟ್ಸ್ ಇದೆ. ಓವರಾಲ್ 75 ಔಟ್ಲೆಟ್ಸ್ ಇದೆ. ಮ್ಯಾಕ್ಸ್ ವ್ಯಾಲ್ಯೂ ಫ್ಯಾಷನ್ ಸೆಗ್ಮೆಂಟಲ್ಲಿ ಆಫರಿಂಗ್ ಮಾಡ್ತಾ ಇದ್ದೀವಿ. ಮೆನ್ಸ್ ವೇರ್, ವುಮೆನ್ಸ್ ವೇರ್, ಕಿಡ್ಸ್ ವೇರ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಎಥ್ನಿಕ್ ವೇರ್. ಇವಾಗ ಆಟಮ್ ಇಂಟರ್ ಕಲೆಕ್ಷನ್ ಲಾಂಚ್ ಆಗಿದೆ. ಪೂರಿ ಫ್ಯಾಷನ್ ಮರ್ಚೆಂಡೈಸ್ ಲಾಂಚ್ ಆಗಿದೆ ನಮ್ಮ ಸ್ಟೋರ್ನಲ್ಲಿ. ಒಟ್ನಲ್ಲಿ ವಿಭಿನ್ನವಾದ ಫ್ಯಾಷನ್ ಶೋ ಮೂಲಕ ಫ್ಯಾಷನ್ ಜಗತ್ತಿಗೆ ಮತ್ತಷ್ಟು ಹೊಸ ಮಾಡೆಲ್ಗಳು ಪರಿಚಯವಾಗಿದ್ದಂತೂ ನಿಜ. ರೊಮ್ಯಾಂಟಿಕ್ ಚಿತ್ರಗಳಿಗೆ ಹೆಸರುವಾಸಿ ಡೈರೆಕ್ಟರ್ ಕರಣ್ ಜೋಹರ್ ಅವರ ಸ್ಟೂಡೆಂಟ್ ಆಫ್ ದಿ ಚಿತ್ರ ಸಖತ್ತು ಗುಲ್ಲಬ್ಸ್ತಾ ಇದೆ. ಆ ಚಿತ್ರತಂಡದೊಂದಿಗೆ ಕರಣ್ ಜೋಹರ್ ನಮ್ಮ ಸಿಲಿಕಾನ್ ಸಿಟಿಗೆ ಬಂದಿದ್ರು. ಏನೆಲ್ಲ ಮಾತನಾಡಿದ್ರು ಇಲ್ಲಿದೆ ನೋಡಿ. ಚಿತ್ರ ಸ್ಟೂಡೆಂಟ್ ಆಫ್ ದಿ ಇಯರ್ ಸದ್ಯದಲ್ಲೇ ತೆರೆ ಮೇಲೆ ಬರ್ತಿದೆ. ಇಲ್ಲಿ 3 ಹೊಸ ಪ್ರತಿಭೆಗಳು ಅನಾವರಣಗೊಳ್ತಿವೆ. ನಿರ್ದೇಶಕ ಡೇವಿಡ್ ಧವನ್ ಅವರ ಮಗ ವರುಣ್ ಧವನ್ ಒಬ್ಬ ನಾಯಕನಾಗಿದ್ರೆ, ದಿಲ್ಲಿ ಮೂಲದ ಮಾಡೆಲ್ ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತೊಬ್ಬ ನಾಯಕ. ಇವರಿಗೆ ನಾಯಕಿಯಾಗಿ ಹೆಸರಾಂತ ನಿರ್ದೇಶಕ ಮಹೇಶ್ ಭಟ್ ಅವರ ಮಗಳು ಆಲಿಯಾ ಭಟ್. ಎಂಜಿ ರಸ್ತೆಯಲ್ಲಿರುವ ತಾಜ್ ವಿವಾಂತ ಹೋಟೆಲ್ಗೆ ಈ ಚಿತ್ರತಂಡ ಬಂದಿತ್ತು. ವರುಣ್ ಬ್ಲಾಕ್ ಟೀ ಶರ್ಟ್ ನಲ್ಲಿ ಮಿಂಚ್ತಾ ಇದ್ರೆ, ಸಿದ್ಧಾರ್ಥ್ ನಾನೇನು ಕಡಿಮೆ ಅಂತ ರೆಡ್ ಟೀ ಶರ್ಟ್ ನಲ್ಲಿ ಹಾಟ್ ಆಗಿ ಕಾಣ್ತಿದ್ರು. ಆದ್ರೆ ಎಲ್ಲರ ಗಮನ ಸೆಳೆದಿದ್ದು ರೆಡ್ ಡ್ರೆಸ್ ನಲ್ಲಿ ಕ್ಯೂಟ್ ಆಗಿ ಕಾಣ್ತಿದ್ದ ಆಲಿಯಾ ಭಟ್. ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡುವಲ್ಲಿ ಈ ತಂಡ ಯಶಸ್ವಿಯಾಗಿತ್ತು. ಹೈ ಲೈಫ್ ಹಂಗಾಮ ಇಲ್ಲಿಗೆ ಮುಗಿಯಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಆಫ್ಟರ್ ದಿಸ್ ಬ್ರೇಕ್.